ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತು ಈ ಭೂಮಿಯ ಮೇಲೆ ಸ್ವಾರ್ಥಿಗಳು, ಕುತಂತ್ರವಾದಿಗಳು, ಷಡ್ಯಂತ್ರವಾದಿಗಳು 5 ವರ್ಗ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ಜನರನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸಿ ದುಡಿಯಲಾರದೆ ದೇವರು ಧರ್ಮದ ಹೆಸರಿನ ಮೇಲೆ ಗುಲಾಮರನ್ನಾಗಿಟ್ಟುಕೊಂಡಂಥ ಆ ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನವರು ಜಗತ್ತಿಗೆ ಬೆಳಕನ್ನು ಕೊಡತಕ್ಕಂಥ ಸೂರ್ಯನಂತೆ ಬಂದರು. ಅಂತಹ ಒಂದು ಮಹಾನ್ ತತ್ವ ಬಸವ ಕಲ್ಯಾಣದ ಭೂಮಿಯ ಮೇಲೆ ಕೊಟ್ಟರು ನಮ್ಮ ಮಹಾತ್ಮ ಬಸವಣ್ಣನವರು. ಆ ನಂತರ ಅನುಭವ ಮಂಟಪಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅಫಘಾನಿಸ್ತಾನದಿಂದ ಎಲ್ಲ ಕಡೆಗಳಿಂದ ಯಾವುದೇ ವಾಹನ ಸೌಲಭ್ಯ, ಯಾವುದೇ ರಸ್ತೆಗಳಿಲ್ಲ ಹೋದರು. ಅಂಥ ಸಮಯದಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಶರಣರಾದರು. ಜಾತಿ ರಹಿತ, ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂತಹ ಒಂದು ಸತ್ಯದ ವಿಚಾರಗಳನ್ನು ಕೂಡ ಇವತ್ತಿಗೂ ಕೂಡ ಒಂದು ಕುತಂತ್ರದ ಕಾರ್ಯ ನಡೀತಾ ಇದೆ. ಮತ್ತು ಈಗ ನಾವು ನಿನ್ನೆ ನವದೆಹಲಿ, ದೇಶದ ರಾಜಧಾನಿ ನವದೆಹಲಿಯಲ್ಲಿ ಈ ನೀಟ್ ಪರೀಕ್ಷೆ ಲೀಕ್ ಅಂದರೆ ಬಡವರ ಮಕ್ಕಳು ಓದಿ ಬರೆದು ಕಷ್ಟಪಟ್ಟಾಗ ಅವರು ಪರೀಕ್ಷೆ ಬಿಡಿಸ್ಲಿಕ್ಕೆ ಹೋದಾಗ ಯಾರು ಓದಿಲ್ಲ, ಅಭ್ಯಾಸ ಮಾಡಿಲ್ಲ ಅಂಥವರನ್ನು ಆ ಪೇಪರ್ ಬಹಿರಂಗದಲ್ಲಿ ಲೀಕ್ ಮಾಡಿ ಪ್ರಶ್ನೆ ಪತ್ರಿಕೆ ಬರೆಯುವಂತೆ ಮಾಡಿ ಯಾರು ಕಷ್ಟಪಟ್ಟು ಓದಿ ಬರೆದರಲ್ಲ ಅವರು ಫೇಲ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂಥೇಳಿ ಬಹಳ ಒಂದು ಸೋನಮ್ ವಾಂಗ್ಚುಕ್ ಅಂತಕ್ಕಂಥವ್ರು ದೇಶ ಅಭಿಮಾನಿ, ಸಮಾಜದ ಅಭಿಮಾನಿ, ಮಾನವತಾವಾದಿ ವ್ಯಕ್ತಿ 18-19 ದಿವಸ ಉಪವಾಸ ಸತ್ಯಾಗ್ರಹ ಕುಳಿತಿರುವುದು ನಾವೆಲ್ಲ ನೋಡಿದ್ದೇವೆ ನವದೆಹಲಿ. ಇವತ್ತಿನ ರಾಜಕಾರಣಿಗಳಿಗೆ ಓಟ್ ಹಾಕಿ ನಾವೇ ಅವರನ್ನು ಆ ಸೀಟ್ಗಳ ಮೇಲೆ ಕುಂಡಿಸಿದಲ್ಲ, ಪ್ರಜಾಪ್ರಭುತ್ವ ಇರುವುದರಿಂದ. ಆದರೆ ಒಬ್ಬರು ಕೂಡ ಪಾಪ ಅಂಥವರನ್ನು ಬೆಂಬಲಿಸಿಲ್ಲ, ಅವರ ಕಷ್ಟವನ್ನು ಹೋಗಿ ಕೇಳಿಲ್ಲ. ಒಂದು ವೇಳೆ ಕೇಳಿ ಅದರ ಪರಿಹಾರ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಟ್ಟು ಮಾಡ್ತಾ ಇದ್ದಿದ್ದರೆ ಲಕ್ಷಗಟ್ಟಲೆ ಜನಗಳು ಅಲ್ಲಿ ನವದೆಹಲಿಗೆ ಹೋಗ್ತಾ ಇರಲಿಲ್ಲ. ಯುವಕರು ಅಲ್ಲಿ ಹೋರಾಟಕ್ಕೆ ಹೋದಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡೋದಾಗಲಿ, ಅವರು ಅಸರುವಾಯು ಅಂದರೆ ಅವರು ಆಕ್ಸಿಜನ್ ಕೆಟ್ಟದು, ಕಣ್ಣು ಮೈಯೆಲ್ಲ ಇದಾಗತಕ್ಕಂಥದ್ದು, ಮತ್ತು ಹೊಡಿ ಬಡಿ ಕಡಿ ಈ ಎಲ್ಲ ನಾವು ವಿಡಿಯೋ ನೋಡ್ತಾ ಇದ್ದಾಗ ನಮಗೆ ಮತ್ತೆ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ಶರಣರ ವಚನಗಳು ನೆನಪಿಗೆ ಬರ್ತಾಯಿವೆ. ಇವತ್ತು ದೇಶ ಸ್ವತಂತ್ರವಾದ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಆವಾಗಿನ ಕಾಲದಲ್ಲಿ ನಾವು ನೋಡಿದ್ದೀವಿ, ಊರ ಹೊರಗಡೆ ಇಟ್ಟಿರ್ತಕ್ಕಂಥ ಜನಗಳು ಪಾಪ ಕಷ್ಟಪಟ್ಟು ದುಡಿತಾ ಇದ್ದರು. ಅವರಿಗೆ ಊಟ ಸಿಗ್ತಾ ಇರಲಿಲ್ಲ, ಅವ್ರ ಮನೆಗಳು ಸರಿಯಾಗಿರಲಿಲ್ಲ. ಅಂಥವ್ರನ್ನ ನೋವನ್ನು ಕಂಡು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಕೂಡ ಅವರು ಕೆಳಗೆ ಬಿದ್ದವರನ್ನು ಮೇಲೆತ್ತುವ ಕಾರ್ಯ ಮಾಡಿದ್ದು ನಾವು ಪುಸ್ತಕದಲ್ಲಿ ಓದ್ತೇವೆ. ಅದೇ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿಯವರು ಇವತ್ತು ಈ ಭೂಮಿಯ ಮೇಲೆ ನಮಗೆ ಯಾರಾದರೂ ದೇವರು ಸ್ವರೂಪಿಯಾಗಿ ಇದ್ದಿದ್ದೇ ಆದರೆ ಇವರು ಇಬ್ಬರು ಮಹಾನಾಯಕರು ಮತ್ತು ನಮ್ಮ ಜಗಜ್ಯೋತಿ ಅಕ್ಕ ಮಹಾದೇವಿ ಎಲ್ಲ ಶರಣರಾಗುತ್ತಾರೆ. ನೀವೆಲ್ಲರೂ ಬಸವ ಕಲ್ಯಾಣದ ಇತಿಹಾಸ ಮತ್ತು ಭಾರತ ದೇಶದ ಸಂವಿಧಾನದ ಗ್ರಂಥವನ್ನು ಓದಬೇಕಂತೇಳಿ ವಿನಂತಿಸಿಕೊಳ್ತಾ ಒಂದು ಬಸವಣ್ಣನವರ ವಚನವನ್ನು ಹೇಳಿ ನಾನು ನನ್ನ ಒಳಗಿನ ನೋವನ್ನು ಹೊರಗೆ ಹಾಕ್ತಾ ಇದ್ದೀನಿ. ದಯವಿಲ್ಲದ ಧರ್ಮ ಅದು ಯಾವ ದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರೂ, ದಯವೇ ಧರ್ಮದ ಮೂಲ, ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ನೋಡಿದ್ರಾ, ನಮ್ಮ ಬಸವಣ್ಣನವರು ಕೂಡ ಪ್ರಧಾನಮಂತ್ರಿ ಆಗಿದ್ದರು.
ಅವರು ಗುಡಿ ಗುಂಡಾರಗಳನ್ನು ಕಟ್ಟಿ ಮೂಢರೂಢಿಯನ್ನು ಜನರ ತಲೆಯಲ್ಲಿ ಹಾಕಿ ಭಿಕ್ಷುಕರನ್ನಾಗಿ ಗುಲಾಮರನ್ನಾಗಿ ಮಾಡಿಲ್ಲ. ಅವರೆಲ್ಲರೂ ಅನುಭವ ಮಂಟಪದಲ್ಲಿ ತಮ್ಮ ಸತ್ಯವನ್ನು ಅಸತ್ಯವನ್ನು ಚಿಂತನೆ ಮಾಡೋದ್ರ ಮೂಲಕ ನಮಗೆ ವಚನಗಳನ್ನು ಕೊಟ್ಟಿದ್ದಾರಲ್ಲ. ಈಗ ನಿನ್ನೆ ದಿವಸ ಅಲ್ಲಿ ಹೊರಗಡೆ ಲಕ್ಷಗಟ್ಟಲೆ ಯುವಕರು ಲಾಠಿ ಚಾರ್ಜ್ ಪೆಟ್ಟು ತಿಂತಾಯಿದ್ರು. ಆ ಪಾರ್ಲಿಮೆಂಟ್ನಲ್ಲಿ ಇವತ್ತಿನ ಇನ್ನು ರಾಜಕೀಯ ಮೇಲೆ ಕುಳಿತಿದ್ದಾರಲ್ಲ, ಅವರು ನಗುತ್ತಾ ಓಡಾಡ್ತಕ್ಕಂಥ ನಾನು ವಿಡಿಯೋ ನೋಡಿದ್ದೀನಿ. ಇವ್ರ ಒಳಗಡೆ ಏನಾರ ದಯ ಅಂಬದು ಇದೆನಾ? ಮತ್ತು ಬಸವಣ್ಣನವ್ರ ಮೂರ್ತಿ ಉದ್ಘಾಟನೆ ಮಾಡುತ್ತಾರೆ. ಮತ್ತು ದೇಶದ ರಾಜಧಾನಿ ನವದೆಹಲಿ ವಿಜ್ಞಾನ ಭವನದಲ್ಲಿ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ಈ ವಚನಗಳ ಗ್ರಂಥ 23 ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವತ್ತಿಗೆ 15-20 ವರ್ಷ ಹಿಂದೆ. ಮತ್ತು ಅಮೆರಿಕಾದಲ್ಲಿ ಹೋಗಿ ಬಸವಣ್ಣನವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಲಿ, ಇವೆಲ್ಲ ಎನ್ನ ನುಡಿವೊಂದು ಪರಿ ಎನ್ನ ನಡೆವೊಂದು ಪರಿ ಆಗ್ತಾಯಿದ್ದು. ಇವತ್ತು ಆ ಯುವಕರು ತಮ್ಮ ಎಲ್ಲೆಲ್ಲಿಂದೋ ಗ್ರಾಮಗಳಿಂದ ಅಲ್ಲಿ ಹೋರಾಟಕ್ಕೆ ಹೋದಾಗ ಅವರೇನು ಇವತ್ತು ನಿನ್ನ ದಿವಸ ಅವರಿಗೆ ಹೊಡಿಬೇಡಿ ಕಡಿ ಮಾಡಿದಾರಲ್ಲ, ಇದು ಮಹಾ ಪಾಪದ ಕಾರ್ಯವಾಗುತ್ತದೆ ಎಂದು ಈ ಮೂಲಕ ನಾನು ಹೇಳುತ್ತಾ, ಭಾರತೀಯರೇ, ನೀವೆಲ್ಲರೂ ಇಬ್ಬರು ಮಹಾನ್ ನಾಯಕ ಮಹಾತ್ಮ ಬಸವಣ್ಣನವರು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು. ಇದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಿಶ್ವ ಭಾರತ ಸಂವಿಧಾನದ ಗ್ರಂಥವನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ನಿಮ್ಮ ಜೀವನದಲ್ಲಿ ಆಚರಣೆಯಲ್ಲಿ ತಂದಾಗ ಮಾತ್ರ ಈ ಎಲ್ಲ ನಿಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಲು ಬರುತ್ತದೆ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ, ನಿಮ್ಮ ಹೃದಯದಲ್ಲಿ ಏನಾದರೂ ಸಮಾನತೆವಿದ್ದರೆ, ಯಾವ ರೀತಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ನೋವಾದಾಗ ಎಷ್ಟು ನಾವು ನೊಂದ್ಕೋತೇವಲ್ಲ, ಇನ್ನೊಬ್ಬರನ್ನು ಏನು ಅವ್ರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ನ್ಯಾಯ ಕೇಳ್ತಕ್ಕಂಥ ಅವ್ರಿಗೆ ದುಃಖ ಆಗೋದಿಲ್ವಾ? ಇದೇನು ಭಾರತ ಸರ್ಕಾರ ಅಥವಾ ಬ್ರಿಟಿಷ್ ಸರ್ಕಾರ ಅಂಥೇಳಿ ನಾನು ಈ ಮೂಲಕ ಪ್ರಶ್ನೆ ಕೇಳ್ತಾ, ಮುಂದಿನ ದಿನಗಳಲ್ಲಿ ನಿಜಕ್ಕೂ ನಾವೆಲ್ಲರೂ ಒಂದು ಸತ್ಯದ ವಿಚಾರಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳೋಣ. ಮತ್ತು ಜೀವನದಲ್ಲಿ ಆಚರಣೆ ಒಂದು ವೇಳೆ ತರಲಾರದೆ ಹೋದರೆ ನಿಜಕ್ಕೂ ನಾವೆಲ್ಲರೂ ಗುಲಾಮರಾಗಿ ಬದುಕಬೇಕಾಗುತ್ತದೆ. ಆದ್ದರಿಂದ ನಾವು ಈ ಹೊರಗಿನ ಆಡಂಬರದ ಹಲವು ದೈವಗಳನ್ನು ಬಿಟ್ಟು ನಾವೆಲ್ಲರೂ ಒಂದಾಗಲು ನಮಗೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪ, ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿಕೊಂಡು ನಾವೆಲ್ಲರೂ ಸತ್ಯದ ಚಿಂತನೆ ಕಡೆ ಹೋಗೋಣ ಎಂದು ವಿನಂತಿಸಿಕೊಳ್ತಾ, 150 ಕೋಟಿ ಭಾರತೀಯರಿಗೆ ಈ ಮುಂಜಾನೆಯ ಬಸವನಾಡು ಅನುಭವ ಮಂಟಪ ಶರಣರ ನಾಡಿನಿಂದ ಕೋಟಿ ಶರಣರಿಗೆ ಶರಣೆನ್ನುತ್ತಾ, ಈ ವಿಡಿಯೋ ನಿಮ್ಮ ಅಂತರಂಗಕ್ಕೆ ತಲುಪಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 150 ಕೋಟಿ ಅಂತೇಳಿ ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಟುಕರಂಥ ವ್ಯಕ್ತಿಗಳು ಕೂಡ ಅವತ್ತು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಅವರೆಲ್ಲರೂ ಸಜ್ಜನ ಸಮಾಜವನ್ನು ಕಟ್ಟಿದರು. ಅವರು ಹೃದಯವನ್ನು ವಿಕಾಸವನ್ನು ಮಾಡಿಕೊಂಡು ಶರಣರಾಗಿ ವಚನಗಳನ್ನು ಕೊಟ್ಟಿದ್ದಾರೆ. ನಡೆ ಮತ್ತು ನುಡಿ ಒಂದಾಗಿಸಿಕೊಂಡು ಇದನ್ನು ನಾವು ಬದುಕಿನಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿವಸ ಬದುಕ್ತೀವಿ ಎಂಬುದು ಮುಖ್ಯ ಅಲ್ಲ, ಎಷ್ಟು ದಿವಸ ಬದುಕ್ತೀವೋ ಅಷ್ಟು ದಿವಸ ನಾವು ಎಲ್ಲರ ಪರವಾಗಿ ನಮ್ಮ ದುಃಖವೇ ಅವರ ದುಃಖ, ಅವರ ದುಃಖವೇ ನಮ್ಮ ದುಃಖ ಅಂಥೇಳಿ ಈ ಭಾವನೆ ಇಟ್ಕೊಂಡು ಬದುಕೋಣ ಎಂದು ಹೇಳ್ತಾ, ಮತ್ತೊಮ್ಮೆ ಬಸವನಾಡಿನಿಂದ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿನಿಂದ ಸರ್ವರಿಗೂ ಶರಣ.